ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್. ಎಷ್ಟೊಂದು ದಿನ ಆಯಿತು ನನ್ನ ಬ್ಲಾಗ್ಗಳನ್ನ ಸ್ಟಾರ್ಟ್ ಮಾಡಿ. ಬಾ, ನನ್ನ ಮಗಳು ಬೇರೆ ನಾಷ್ಟ ಮಾಡಿಕ್ಬಿಟ್ಟು ಬಟ್ಟೆ ತೊಳೆದ್ಬಿಟ್ಟು ಈಗ ಬಂದಿದ್ದೀನಿ. ಇವಳಿಗೆ ನಾಷ್ಟ ತಿನ್ನಿಸ್ಬೇಕು. ಓ, ಚಿತ್ರಾನ್ನ ಮತ್ತು ಚಟ್ನಿ ಮಾಡಿದ್ದೆ. ಚಿತ್ರಾನ್ನ ನಾನು ಕಲಿಸ್ಕೊಂಡಿಲ್ಲ, ಯಾಕೆ ಅಂದರೆ ಇವಳಿಗೆ ಖಾರ ಜಾಸ್ತಿ ಆಗಲ್ಲ, ಅದಕ್ಕೋಸ್ಕರ ಇವಳು ತಿನ್ಸಿದ ಮೇಲೆ ಕಲಿಸ್ಕೊತೀನಿ. ಈಗ ನಾವು ಕೆಳಗಡೆ ಹೋಗೋಣ. ಇರು ಮಗನೇ, ಒಂದು ನಿಮಿಷ. ಸರಿ, ಇವಳಿಗೆ ತಿನ್ನಿಸ್ಬಿಟ್ಟು ಆದಮೇಲೆ ನಾನು ಸಿಗ್ತೀನಿ. ಗೂಡು ಬಿಡ್ಸೋಕ್ಕೆ ಹೋದ್ವಲ್ವ. ಗೂಡು ಬಿಡ್ಸೋದು ಅಂದರೆ ನಮಗಿಷ್ಟ. ಅಂದರೆ ಬೇಜಾರಾಗ್ತಿರುತ್ತೆ ಮನೇಲಿ ಅಂತ ಹೇಳಿ ಗೂಡು ಬಿಡ್ಸೋಕ್ಕೆ ಊರಿಂದನೂ ಬಂದಿರ್ತಾರಲ್ವ, ಅದಕ್ಕೋಸ್ಕರ ಅಮ್ಮ ಎಲ್ಲ ಕೆಳಗಡೆನೇ ಇರ್ತಾರೆ. ನನ್ನ ಮಗಳು ಅಷ್ಟೇ ಹೋಗ್ತಾಳೆ, ಅದಕ್ಕೋಸ್ಕರ ನಾವೂ ಹೋಗ್ತೀನಿ. ಈ ಸಲ ಪಾಪ ಅಷ್ಟಕ್ಕಷ್ಟೇ ಗೂಡಾಗಿದ್ದು ಎಲ್ಲ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಗೂಡು ಬಿಡಿಸ್ಬಿಟ್ಟು ನಾನು ಸಂಜೆ ಬಂದು ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋಣ ಅಂತೇಳಿ ನುಗ್ಗೆ ಸೊಪ್ಪೆಲ್ಲ ಸೋಸಿಟ್ಟಿದ್ದೆ. ಅದಕ್ಕೆ ಕಾಳು ಬೇಯಿಸ್ಕೊಂಡು ಆಮೇಲೆ ನುಗ್ಗೆ ಸೊಪ್ಪು ಜಾಸ್ತಿ ಬೇಯಿಸ್ಬಾರ್ದು ಅಂತೇಳಿ ಕಾಳು ಬೇಯಿಸಿರ್ತೀನಲ್ಲ, ಅದ್ರ ಮೇಲೆ ಆ ಚಾಕ್ಲೇಟ್ನ ಮೆಲ್ಟ್ ಮಾಡೋಕ್ಕಿಟ್ಟು, ಇದು ಐಸ್ ಕ್ರೀಮ್ದೆ ಸ್ಪೂನು, ಇದು ತೊಳೆದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಆಯಿತಾ, ಸ್ವಲ್ಪ ಹಾಲು, ಅದಕ್ಕೆ ಗೋಡಂಬಿಗಳನ್ನ ಪುಡಿ ಮಾಡಿಬಿಟ್ಟು ಹಾಲಿಗೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಚಾಕ್ಲೇಟ್ನ, ಇದು ಫುಲ್ ಪ್ರೋಸೆಸ್ ನಾನು ಇನ್ನೊಂದ್ಸಲ ತೋರಿಸ್ತೀನಿ. ಓಕೆನಾ? ಇಲ್ಲಿ ನೋಡಿ ಫ್ರೆಂಡ್ಸ್, ಮೇಲೆ ಇದೆಯಲ್ಲ ಅದು ಈಗ ತಾನೇ ಕಟ್ಬಿಟ್ಟು ಹೊಡೋಯ್ತು. ಇನ್ನೆಷ್ಟು ಫ್ಲೋರ್ ಕಟ್ಟುತ್ತೋ ಗೊತ್ತಿಲ್ಲ ಮಾತ್ರ. ಇಷ್ಟು ಕಟ್ತಾನೇ ಇದೆ. ಒಂದು ಕಟ್ಟಿ ನೋಡಿ ಮೇಲೆ ಆ ಥರ ಊದ್ಕೊಂಡಂಗಿದ್ದೀರ, ಅದು ಕಟ್ಟಿ ಅದಕ್ಕೆ ಒಂದು ಹುಳ ತಂದುಬಿಟ್ಟು ಆ ಪಿಲ್ಲರ್ನ ಮುಚ್ಚಿಬಿಡುತ್ತೆ. ಅದ್ರ ಮೇಲೆ ಮತ್ತೊಂದು ಕಟ್ಟಿ ಅದಕ್ಕೆ ಮತ್ತೆ ಓನ್ ಮಾಡಿ ತಿರ್ಗಾ ತಂದು ಹುಳ ಬಿಟ್ಬಿಟ್ಟು ಅದನ್ನ ಮುಚ್ಚಿಬಿಡುತ್ತೆ. ಏಕ್ಸಕ್ಕೂ ಹಾಗೆ ಮಾಡಿದೆ. ಅದರಲ್ಲಿ ಇಲ್ಲ ಅಂದರೂ ಎಷ್ಟು ಹುಳಗಳಾಗ್ತವೋ, ನಮಗಂತೂ ಕಿತ್ತಕ್ಕೂ ಭಯ. ಅಂದರೆ ಕಿತ್ತಾಕ್ಬಾರ್ದು ಅಂತ ಹೇಳ್ತಾರೆ ಮನೇಲಿ ಕಟ್ಟಿರೋದನ್ನ. ಅದಕ್ಕೋಸ್ಕರ ನೋಡಿ ಎಷ್ಟೊಂದು ಪಿಲ್ಲರ್ ಕಟ್ಟಿದೆಲ್ಲ, ಈ ಥರ ಅಪ್ಪ ಬಂದ್ಬಿಡುತ್ತೆ ಅಂತ ಭಯ. ಈಗ ತಾನೇ ಮಣ್ಣೇನೋ ತರಕೋಯ್ತು. ಮಾಡೋಣ ವೀಡಿಯೋ, ಅದು ನಾನು ಅಷ್ಟರಲ್ಲಿ ಓಡೊಂಟೋಯ್ತದು. ಸಾರಿ, ಆರೋಯ್ತು. ನನ್ನ ಮಗಳು ಈಗ ತಾನೇ ಹಾಲು ಕುಡಿದ್ಬಿಟ್ಟು ಕೆಳಗಡೆ ಹೋಗಿದ್ದಾಳೆ. ಸೊ ಮಲಗಿದ್ದು ನೋಡಿ, ಮುಖ ಎಲ್ಲ ಹೆಂಗಾಗಿದೆ ಸ್ವಲ್ಪ. ಈಗ ಮುಖ ತೊಳ್ಕೊಂಡು 5 ಗಂಟೆ ಆಯಿತು. ದೀಪ ಹಚ್ಬಿಟ್ಟು ಬೆಳಗ್ಗೆ ಹೊತ್ತಂತೂ ನಿಜವಾಗ್ಲೂ ಬಟ್ಟೆ ಒಗೆಯೋದಕ್ಕಾಗಲ್ಲ. ಅದಕ್ಕೆ ಇವಾಗ ಹೋಗಿ ಬಟ್ಟೆ ಒಗೆದಾಕ್ಬಿಡ್ತೇನೆ. ಅದಕ್ಕೋಸ್ಕರ ಬಟ್ಟೆ ಒಗೆದ್ಮೇಲೆ ತಿರ್ಗಾ ಮೈಲಿಗೆ ಆದಂಗಲ್ವಾ, ಅಂದರೆ ಹಾಕೊಂಡಿರೋ ಬಟ್ಟೆ ಎಲ್ಲ. ಅದಕ್ಕೋಸ್ಕರ ಮತ್ತೆ ಈಗ ಮುಖಕ್ಕೆ ಕಾಲು ತೊಳ್ಕೊಂಡು ದೀಪ ಹಚ್ಬಿಟ್ಟು ಬಟ್ಟೆ ಒಗೆಯಕ್ಕೆ ಹೋಗ್ತೀನಿ. ಅದು ಪಾಪ ನಾವು ಮನೆ ಬಾಗಿಲು ಹಾಕೊಂಡಿದ್ದಾಗ ವೆಯ್ಟ್ ಮಾಡ್ತಾ ಇರುತ್ತೇನೋ ಗೊತ್ತಿಲ್ಲ. ಅದಕ್ಕೆ ನಾವು ಮನೆ ಬಾಗಿಲು ತೆಗೆದು ಹೆಂಗೆ ಗೊತ್ತಾಗ್ಬಿಡುತ್ತೋ ಏನೋ, ಗೆಲ್ಲಿ ಕೈಕೊಂಡಿರುತ್ತೋ ಗೊತ್ತಿಲ್ಲ. ಅದು ಓಪನ್ ಆದ ತಕ್ಷಣವೇ ಬಂದು ಅಲ್ಲಿ ಬಿಲ್ಡ್ ಮಾಡಿಬಿಟ್ಟು ಹೋಗ್ತಾ ಇರ್ತಾರೆ ಅದ್ರ ಬಿಲ್ಡಿಂಗ್ಗಳನ್ನ. ಎಷ್ಟು ಬುದ್ಧಿದೆ ನೋಡಿ. ನಾವು ಮಾತ್ರ ಮೊಲ್ಟ್ ಕಟ್ಕೊಳತ್ತಾ, ಅದೇ ಹೆಂಗೆ ಕಟ್ತಿದೆ ಅಂತ. ಅದು ನಮಗಂತೂ ಆಶ್ಚರ್ಯ. ಅದೆಷ್ಟು ಚೆನ್ನಾಗಿ ಒಂದು ಫ್ಲೋರ್ ಅಂದಮೇಲೆ ಒಂದು ಫ್ಲೋರ್, ಒಂದು ಫ್ಲೋರ್ ಅಂದಮೇಲೆ ಒಂದು ಫ್ಲೋರ್. ಹಸಿಮಣ್ಣು ಅದೆಲ್ಲಿ ಹುಡುಕುತ್ತವೋ. ಇಲ್ಲ, ಆ್ಯಕ್ಚುಲಿ ನೀರಾವರಿ ಪ್ರದೇಶ ಇರೋದ್ರಿಂದ ಹಸಿಮಣ್ಣು ಬೇಗ ಸಿಗುತ್ತೆ. ಬಟ್ ಬೆಂಗಳೂರು ಅಂತ ಸಿಟಿಲೂ ಕಟ್ತವೆ. ಅದಕ್ಕೆ ಯಾರು ಓಡಾಡ್ದಿರೋ ಜಾಗ, ಅಂಥ ಜಾಗದಲ್ಲಿರೋ ಮಣ್ಣು ತಂದು ಕಟ್ತವೆ ಅಂತ ಹೇಳ್ತಾರೆ. ಅದೆಷ್ಟು ನಿಜನೂ ಸುಡೋ ಗೊತ್ತಿಲ್ಲ. ಆ್ಯಕ್ಚುಲಿ ಬರೋ ಥರ ಇದೆ ಅದು. ಅಲ್ಲ, ಈಚೆ ಹಾರಾಡ್ತಾಯಿದೆ. ಅದು ಬೇರೆ ಥರ ಇದೆ. ಆಯಿತಾ, ಇನ್ನೊಂದೊಂದು ಚಿಕ್ಕಗಿರ್ತವೆ. ಎಷ್ಟೊಂದು ಥರ ಕಡ್ಜ ಇದ್ದಾವೆ. ಅದು ಬಂದಿರೋ ತೋರಿಸ್ತಾ ಇದೆ. ಈಗ ತಾನೇ ಜಸ್ಟ್ ಹೊರಗಡೆ ಹೋಯ್ತು. ಅಪ್ಪ, ನಾವು ಅಲ್ಲಿ ನೋಡ್ತೀರಿ, ಇಲ್ಲೇ ಬಂದೇ ಬಿಟ್ಟೈತಿ. ನನಗೆ ಭಯ ಬೇರೆ. ನೋಡಿದ್ರಾ, ಮೂತಿಲಿ ಕಟ್ತಾ ಇದೆ ನೋಡಿ. ನಾನು ಸುಮ್ಮನೆ ಗೂಡು ಕಡೆ ತಿರ್ಗಿದ್ರೆ ಯಾವ ಮಾಯದಲ್ಲಿ ಬಂದುಬಿಡ್ತು. ಎಷ್ಟು ಬೇಗ ಬಂದೈತೆ ನೋಡಿ. ಅದೇನು ಫುಲ್ಲು ಕವರ್ ಮಾಡ್ತಿದೆಯೋ ಏನೋ ಗೊತ್ತಿಲ್ಲ. ಸುತ್ತ ಏನೋ ಬಾಕ್ಲು ಥರ ಮಾಡ್ತಾ ಇದೆ ನೋಡಿ ಹೆಂಗಿದೆ ಅಂತ. ಉದ್ದಕ್ಕೊಂಥರ ಗಟ್ಟಿ ಥರ ಐತೆ. ಅವು ಸ್ಮೂತ್ ಇರೋದೇ ಇಲ್ಲ ಅನ್ಸುತ್ತೆ ಆ ಹುಳಗಳು. ಅಕಸ್ಮಾತ್ ನಾವು ಮನೆ ಕಸ ಗುಡಿಸ್ತೀವಲ್ಲ, ಆ ಬರ್ಲಲ್ಲಿ ಹೊಡೆದ್ರೆ ಅವು ಸಾಯೋದು ಇಲ್ಲ. ಕಡ್ಡಿ ಬರ್ಲಲ್ಲಿ ಹೊಡಿಬೇಕು ಅಂತ ಹೇಳ್ತಿರ್ತಾರಮ್ಮ. ಬಟ್ ಇದನ್ನು ಸಾಯಿಸಲ್ಲ, ಹೇಳ್ತಾ ಇರೋದು ಆ ಥರ. ಅವು ಬೇಗ ಸಾಯಲ್ಲ ನಾವು ಹೊಡೆದ್ರೂ ಅಂತ. ನೋಡಿ ಹೆಂಗೆ ಫಿಲಪ್ ಮಾಡ್ತಾಯಿದೆ ಅಂತ. ಇದು ಕಟ್ಟೆಲ್ಲ ಆದಮೇಲೆ ಅದನ್ನು ನೀಟಾಗಿ ಬಟ್ಟೆ ತೊಗೊಂಡು ಒರೆಸ್ಕೊಬೇಕು. ಬಟ್ ಅದ್ರ ಮಣ್ಣನ್ನು ಏನಕ್ಕೂ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ನೋಡ್ಬೇಕು, ಅದು ಗೊತ್ತಿಲ್ಲ ಸರಿಯಾಗಿ. ನಿಮಗೇನಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ. ಅದ್ರದ್ದೊಂದು ಸಿಕ್ಕಾಪಟ್ಟೆ ಭಯ. ಮೊದಲೇ ಹುಳ ಅಂದರೆ ಭಯ ನನಗೆ. ಅದಕ್ಕೆ ನಾನು ತುಂಬ ದೂರದಲ್ಲಿ ನಿಂತ್ಕೊಂಡು ಝೂಮ್ ಮಾಡಿದ್ದೀನಿ. ಅದು ನಮಗೇನು ಮಾಡಲ್ಲ, ನಾವು ಇಲ್ಲೇ ಓಡಾಡ್ತಿರ್ತೀವಿ. ಬಟ್ ಏನೂ ಮಾಡಿಲ್ಲ.
ಸೊ ನಾನು ಆವಾಗಲೇ ಸ್ಟ್ಯಾಂಡ್ ಇಟ್ಬಿಟ್ಟು ಫೋನ್ ಇಟ್ಬಿಟ್ಟಿದ್ದರೆ ಹತ್ರದಿಂದನೇ ವೀಡಿಯೋ ಆಗ್ತಿತ್ತು. ನೋಡಿ ಹೆಂಗೆ ಒಂದು ರೌಂಡ್ ಬರ್ತಾನೇ ಇದೆ. ಏನು ಮಾಡ್ತಿದೆ ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಅದು ಯಾವಾಗ ಊಟ ತಿನ್ನತ್ತೋ ಏನೋ, ಬರೀ ಗೂಡು ಕಟ್ಟೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದೆ ಅದು. ಈಗ ಆರುತ್ತೆ. ಯಪ್ಪ ಇರೀ ಈಚೆ ಹೋಗಿದೆ ನೋಡಿ. ಆಗಲೇ ಹೆಂಗಿತ್ತು, ಈಗ ಹೆಂಗೆ ಮಾಡಿದೆ ಅಂತ. ಹೋಲ್ನ ಇಷ್ಟು ಚೆನ್ನಾಗಿ ಮಾಡಿದೆ ನೋಡಿ. ಬಂದ್ಬಿಡುತ್ತಪ್ಪ. ನೋಡೋಣ ನಾಳೆ ಹೆಂಗೆ ಮಾಡುತ್ತೋ ತೋರಿಸ್ತೀನಿ. ಸಾಕು, ಭಯ ನಂಗೆ ಅದು ಬಂದ್ಬಿಡುತ್ತೆ. ಇದು ನೋಡಿ, ಇದು 1 2 3 ಡೇಸ್ ಆದಮೇಲೆ ಈ ವಿಡಿಯೋ ಮಾಡಿ, ಅದಾದಮೇಲೆ ನಾನು ವಿಡಿಯೋ ಮಾಡಿದ್ದು ಏನೋ ಹಾಕಿ ಕ್ಯಾಪ್ ಹಾಕಿ ಮುಚ್ಚಿರೋ ಥರ ಮುಚ್ಚಿಬಿಟ್ಟಿದೆ. ಹಾಂ, ಅದು ಸುಣ್ಣ ಥರ ಇದೆ. ಮೇ ಬಿ ಎಲ್ಲಿಂದ ತರುತ್ತೆ ಆ ಥರ ಎಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಓಲ್ಡ್ ಮಾಡ್ಕೊಂಡು ಇವು ಈಚೆ ಹೋಗಿದೆ ಅನಿಸುತ್ತೆ. ಇಲ್ಲಿ ಬಿಟ್ಟಿದ್ದು ಹುಳ ಗೊತ್ತಿಲ್ಲ ಅದೇನಂತ ನೀಟಾಗಿ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಎಲ್ಲರೂ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಬಾಯ್.